ಮಾನ್ಯ ಸಂಸದರು ಪ್ರಜ್ವಲ್ ರೇವಣ್ಣನವರು ಅವ್ರ ಹೇರ್ ಸ್ಟೈಲು ಹಂಗೆ ಮೇಂಟೈನ್ ಮಾಡಿದ್ದಾರೆ, ಅವ್ರದ್ದು ಫ್ರೆಂಚ್ ಬೇರ್ಡು ಹಂಗೆ ಮೇಂಟೈನ್ ಮಾಡಿದ್ದಾರೆ, ಕುಂಕುಮ ಹಾಕೊಂಡಿದ್ದಾರೆ. ದೇವ್ರಿಗಿವ್ರಿಗೆ ಕೈ ಮುಗಿದ್ಬಿಟ್ಟು ಕುಂಕುಮ ಮಡಿಕೊಂಡಿದ್ದಾರೆ ಅಂತ ಅನಿಸ್ತದೆ, ಇಟ್ಕೊಂಡಿದ್ದಾರೆ ಅಂತ ಅನಿಸ್ತದೆ ನನಗೆ. ಅದ್ಯಾವುದೋ ತಿಳಿ ನೀಲಿ ಬಣ್ಣದ ಶರ್ಟ್ ಹಾಕೊಂಡಿದ್ದಾರೆ, ಹಿಂದ್ಗಡೆ ಬಿಳಿ ಬಣ್ಣದ ಗೋಡೆ ಕಾಣಿಸ್ತಾ ಇತ್ತು. ನಾನು ಪ್ರಜ್ವಲ್ ರೇವಣ್ಣ ಅವರಿಗೆ ಕೆಲವು ಪ್ರಶ್ನೆಗಳನ್ನು ನೇರವಾಗಿ ಕೇಳ್ತೀನಿ. ನನ್ನ ಜೊತೆಗೆ ನನ್ನ ಗೆಳೆಯ ಮತ್ತು ನನ್ನ ಕಲೀಗ್ ಶರತ್ ಕೂಡ ಇರ್ತಾರೆ. ವೆಲ್ಕಮ್ ಟು ಶರತ್. ಎಸ್ ಸರ್, ನೋಡ್ತಾ ಇದೀವಿ. ಆ ವಿಡಿಯೋ ನೋಡಿದೆ ಸರ್. ಆ ವಿಡಿಯೋದಲ್ಲಿ ಫಾರಿನ್ ಅಲ್ಲಿ ಇದ್ದೀನಿ ಮಾಹಿತಿ ಕೊಡಕ್ ಬಂದೆ ಅಂತ ಹೇಳ್ತಾರೆ. ಅದು ಎಲ್ಲಿದ್ದೀನಿ ಅಂತ ಅಲ್ಲೂ ಕೂಡ ಸ್ಪಷ್ಟವಾಗಿ ಹೇಳಿಲ್ಲ. ಇನ್ನೊಂದೇನಂದ್ರೆ ಪ್ರಮುಖವಾಗಿ SIT ಟೀಮ್ ಫೇಲ್ಯೂರ್ ಆಯ್ತಾ ಕಂಪ್ಲೀಟ್ ಆಗಿ ಅಂತ ಹೇಳಿ. ಒಂದು ತಿಂಗಳಾದ್ರೂ ಎಲ್ಲಿ ಏನು ಎತ್ತ ನೋಡಿ, ಪಾಸ್ಪೋರ್ಟ್ ರದ್ದು ಮಾಡೋಕೆ ಪ್ರಕ್ರಿಯೆ ಕೂಡ ಸ್ಟಾರ್ಟ್ ಆಯ್ತು, ಬ್ಲೂ ಕಾರ್ನರ್ ನೋಟಿಸ್ ಅನ್ನು ಹೊರಡಿಸಿದ್ರು, ಏನು ಪ್ರಯೋಜನ ಆಗ್ಲಿಲ್ಲ. ಸೊ ಅಲ್ಲಿಗೆ ಕಂಪ್ಲೀಟ್ ಫೇಲ್ಯೂರ್ ಆಯ್ತು. ಅವ್ರು ಬರೋ ತನಕ ನಾವು ಕಾಯ್ಬೇಕಷ್ಟೇ. ಇಟ್ ಲುಕ್ಸ್ ಲೈಕ್ ಸೊ. ಈ ಪೆನ್ ಡ್ರೈವ್ ವಿಡಿಯೋ ವಿಚಾರ ನಿಜಕ್ಕೂ ಪ್ರಜ್ವಲ್ಗೆ ಗೊತ್ತಿರ್ಲಿಲ್ವಾ? ಹಾಗಾಗಿ ಪ್ರಶ್ನೆಗಳನ್ನ ಕೇಳ್ಬಿಡೋಣ್ರಿ. ವಿದೇಶಕ್ಕೆ ಹೋಗಿ ಯೂಟ್ಯೂಬ್ ನೋಡಿದ ಮೇಲೆ ಗೊತ್ತಾಗ್ಬಿಡ್ತಂತೆ ಪಾಪ ಸಾಹೇಬ್ರಿಗೆ. ಹೌದಾ ಸ್ವಾಮಿ? ಹಾಗಿದ್ರೆ 1 ವರ್ಷದ ಹಿಂದೆ ಕೋರ್ಟ್ನಿಂದ ಸ್ಟೇ ಯಾಕೆ ತಗೊಂಬಂದಿದ್ರಿ? ಸಾಲದಕ್ಕೆ ಏಪ್ರಿಲ್ 23ನೇ ತಾರೀಕಂದು ತಮ್ಮ ಚುನಾವಣಾ ಏಜೆಂಟ್ರಿಂದ ಕಂಪ್ಲೇಂಟ್ ಯಾಕೆ ಕೊಡಿಸಿದ್ರಿ? ಹಾಸನದ CN ಠಾಣೆಯಲ್ಲಿ ನವೀನ್ ಗೌಡ ವಿರುದ್ಧ ದಾಖಲಿಸಿದ ದೂರಿನ ಮಸಲತ್ತು ಮತ್ತು ಅಸಲಿಯತ್ತು ಏನು? ಅಲ್ರಿ, 26ನೇ ತಾರೀಕು ನಾನು ವಿದೇಶಕ್ಕೆ ಹೋಗೋದು ಪ್ಲಾನ್ ಆಗಿತ್ತು, ನನಗೆ ಗೊತ್ತೇ ಇರಲಿಲ್ಲ. ಅಯ್ಯಯ್ಯೋ, ನಾನು ಅಮಾಯಕ, ನಾನು ಹೋಗ್ಬಿಟ್ಟೆ ನಾನು ವಿದೇಶಕ್ಕೆ. ಅದಾದ್ಮೇಲೆ ನಾನು 3 ದಿನ ಆದ್ಮೇಲೆ ನಾನು ಯೂಟ್ಯೂಬ ನೋಡ್ಬಿಟ್ಟು ನಾನು ಬೇರೆ ಬೇರೆ ಚಾನೆಲ್ಗಳನ್ನ ನೋಡ್ತಾ ಇದ್ದಂತಹ ಸಂದರ್ಭದಲ್ಲೇ ನನಗೆ ಗೊತ್ತಾಗ್ಬಿಡ್ತು ಅಂತ ಪ್ರಜ್ವಲ್ ರೇವಣ್ಣ ಸಾಹೇಬ್ರು ಹೇಳ್ತಿರಲ್ಲ. ಹಾಗಾದ್ರೆ ವಿಧಾನಸಭೆಯ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಸಾಹೇಬ್ರೆ ಯಾಕೆ ತಾವು ಸ್ಟೇ ತಗೊಂಬಂದ್ರಿ? ತಿಂಗಳ ಬಳಿಕ ಪ್ರತ್ಯಕ್ಷರಾದಂತ ಪ್ರಜ್ವಲ್ ರೇವಣ್ಣಗೆ ವಿಸ್ತಾರ ನ್ಯೂಸ್ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೆ. ನಂಬರ್ 1, ಹೌದಾ ವಿದೇಶಕ್ಕೆ ಹೋದ್ಮೇಲೆ ಅಷ್ಟೇ ನಿಮ್ಗೆ ಪೆನ್ ಡ್ರೈವ್ ಕೇಸ್ ಗೊತ್ತಾಗಿದ್ದ? 1 ವರ್ಷದ ಹಿಂದೆ ಸ್ಟೇ ತಗೊಂಬಂದಿದ್ರಲ್ಲ, ಇನ್ಕ್ಲೂಡಿಂಗ್ ನಿಮ್ಮ ಡ್ರೈವರ್ ಕಾರ್ತಿಕ್ ಗೌಡನ ವಿರುದ್ಧ ಮತ್ತು ಬೇರೆ ಬೇರೆ ಎಲ್ಲ ಚಾನೆಲ್ಗಳ ವಿರುದ್ಧ. ಅದೇನು ಮತ್ತೆ ಕತೆ? ಏಪ್ರಿಲ್ 23ನೇ ತಾರೀಕಂದು ಚುನಾವಣಾ ಏಜೆಂಟ್ ಮೂಲಕ ಒಂದು ದೂರು ಕೊಡ್ತೀರಲ್ಲ, ನನ್ನ ವಿಡಿಯೋಗಳನ್ನು ಇಟ್ಕೊಂಡು ಏನು ಆಟ ಆಡ್ತಾ ಇದ್ದಾರೆ ಅಂತ. ಅದೇನು ಮತ್ತೆ? ಕಾಂಗ್ರೆಸ್ನ ನವೀನ್ ಗೌಡ ಸೇರಿ ಹಲವರ ವಿರುದ್ಧ ನೀವು ಯಾಕೆ 23ನೇ ತಾರೀಕು ಚುನಾವಣೆಗಿಂತ 3 ದಿನದ ಮುಂಚೆ ದೂರು ದಾಖಲು ಮಾಡಿದ್ರಿ? ಅದೇನ್ ಸುಮ್ಮನೆ ಆಟ ಆಡೋದಕ್ಕೆ, ಮಜಾ ಮಾಡೋದಕ್ಕೆ ದೂರು ದಾಖಲು ಮಾಡಿದ್ರ? ವಿದೇಶ ಪ್ರವಾಸ ಪೂರ್ವ ನಿಗದಿತ ಆಗಿದ್ರೆ ಪ್ರಕರಣ ಬಯಲಾಗ್ತಾ ಇದ್ದಂತೇನೆ ಯಾಕೆ ಬರಲಿಲ್ಲ? ಏನ್ ನಿಮ್ಗೇನ್ ಭಾರಿ ರಾಜತಾಂತ್ರಿಕ ಘನಂದಾರಿ ಕೆಲಸ ಇತ್ತ ಜರ್ಮನಿಯಲ್ಲಿ? ಅಥವಾ ಏನಾದ್ರೂ ನೀವು ಇಂಟರ್ನ್ಯಾಷನಲ್ ಟ್ರೀಟಿ ಸೈನ್ ಮಾಡಬೇಕಾಗಿತ್ತ? ಯೂಟ್ಯೂಬ್ ಮೂಲಕ ನೋಡಿ ತಿಳ್ಕೊಂಡೆ ಅಂತಿರಲ್ರಿ. ಹೌದ್ರಿ, ಆಯ್ತು, ಯೂಟ್ಯೂಬ್ ಮೂಲಕ ತಿಳ್ಕೊಂಡ್ ದಿನಾನೇ ಯಾಕ್ರಿ ಬರ್ಲಿಲ್ಲ ಭಾರತಕ್ಕೆ? ಯಾಕ್ರಿ 31 ದಿನ ಎಸ್ಕೇಪ್ ಆಗೋದ್ರಿ ತಾವು? 31 ಡೇಸ್ ಯಾಕ್ರಿ ಎಸ್ಕೇಪ್ ಆದ್ರಿ ನೀವು? ಸುಳ್ಳು ಪ್ರಕರಣ ಅಂತೀರಿ. 31 ಡೇಸ್ ಬೇಕಾಯ್ತಾ ನಿಮಗೆ? ಆಚೆ ಕಡೆ ಬಂದು ನಿಮ್ಮ ಮುಖ ತೋರಿಸ್ಬಿಟ್ಟು, ನಿಮ್ಮ ಫ್ರೆಂಚ್ ಬ್ರೆಡ್ ತೋರಿಸ್ಬಿಟ್ಟು, ಬಿಳಿ ಬಣ್ಣದ ಶರ್ಟ್ ತೋರಿಸ್ಬಿಟ್ಟು, ಹಿಂದ್ಗಡೆ ವೈಟ್ ಬ್ಯಾಕ್ ಗ್ರೌಂಡ್ ತೋರಿಸ್ಬಿಟ್ಟು ನೀವು ಜನರ ಮುಂದೆ ಬರೋದಕ್ಕೆ ಏನ್ ಜನರನ್ ಗೂಬೆಗಳು ಅನ್ಕೊಂಡಿದ್ದೀರೇನ್ರಿ ನೀವು? SIT ರಚನೆ ಆದ ಬಳಿಕ 7 ದಿನ ಟೈಮ್ ಕೇಳಿದ್ರಲ್ಲಪ್ಪ ನೀವು. 15ನೇ ತಾರೀಕು ನಿಮ್ ಟಿಕೆಟ್ ಮ್ಯೂನಿಕ್ ಇಂದ ಬುಕ್ ಆಗಿತ್ತಲ್ಲಪ್ಪ ಬೆಂಗಳೂರಿಗೆ. ಅವಾಗ ಯಾಕೆ ಬರ್ಲಿಲ್ಲ? ತಾತ, ಅಪ್ಪ, ಅಮ್ಮ, ಕುಮಾರಣ್ಣ ಕ್ಷಮೆ ಕೇಳೋ ನೀವು ಅವ್ರ ಮಾತಿಗೆ ಯಾಕೆ ಬೆಲೆ ಕೊಡ್ತಾ ಇಲ್ಲ? ಮತ್ತು ಬೆಲೆ ಯಾಕೆ ಕೊಡ್ಲಿಲ್ಲ? ಪಾಪ ನಮ್ಮ ಕುಮಾರಣ್ಣವರು, ಪಾಪ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು, ಹಿರಿಯರು, ಅವ್ರ ಮೇಲೆ ಬಹಳ ಗೌರವ, ಅವ್ರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ರಿ, ಏಯ್ ನಮ್ಮ ಕುಟುಂಬದಿಂದ ನಿನ್ನನ್ನು ದೂರ ಹಾಕ್ಬಿಡ್ತೀವಿ ಅಂದ್ರಲ್ರಿ. ಅವಾಗ ಅವ್ರ ಬಗ್ಗೆ ನಿಮ್ಗೆ ಕವಡೆ ಕಾಸಿನ ಕಿಮ್ಮತ್ ಕೊಡ್ಬೇಕು ಅಂತ ಅನ್ಸಲಿಲ್ವೇನ್ರಿ? ನ್ಯಾಯಾಂಗದ ಮೇಲೆ ನಂಬಿಕೆ ಇದೆ ಅಂತೀರಿ. 31 ದಿನಗಳ ಹಿಂದೆ ನಿಮಗೆ ನಂಬಿಕೆ ಇರ್ಲಿಲ್ವೇನ್ರಿ ಸಾಹೇಬ್ರೆ? 31 ಡೇಸ್ ನಿಮ್ಗೆ ಜ್ಞಾನೋದಯ ಆಗೋಯ್ತೇನ್ರಿ? ಅದ್ ಯಾವ ಮರದ ಕೆಳಗೆ ಕೂತ್ಕೊಂಡು ಜ್ಞಾನೋದಯ ಆಯ್ತ್ರಿ ನಿಮ್ಗೆ? ಅಥವಾ ಅದ್ ಎಲ್ಲಿ ಹೋಗ್ಬಿಟ್ಟು ಅದ್ ಯಾವ ದೇಶದಲ್ಲಿ ಕೂತ್ಕೊಂಡ್ಬಿಟ್ಟು ನಿಮ್ಗೆ ಜ್ಞಾನೋದಯ ಆಯ್ತು ಕಣ್ರಿ? ಡಿಪ್ರೆಷನ್ಗೆ ಹೋಗಿದ್ದೆ ಅಂತೀರಿ ಅಲ್ರಿ? ತಪ್ಪೇ ಮಾಡ್ಲಿಲ್ಲ ನೀವು, ಬಹಳ ಒಳ್ಳೆಯವರು, ಸುಭಗರು ನೀವು, ಸೌಭಾಗ್ಯವಂತರು ನೀವು. ನೀವು ಡಿಪ್ರೆಷನ್ಗೆ ಹೋಗ್ಬಿಟ್ರೆ ಹೆಂಗ್ರಿ? ನೀವ್ ಹೆಂಗ್ರಿ ತಪ್ಪೇ ಮಾಡದೇ ಇರೋರು ಡಿಪ್ರೆಷನ್ಗೆ ಹೋಗ್ತೀರಿ? ಆಮೇಲೆ ವಿದೇಶದಲ್ಲಿದ್ದೀನಿ ಅಂತೀರಿ. ಆದ್ರೆ ಈ ಕ್ಷಣಕ್ಕೂ ಕೂಡ ಎಲ್ಲಿದ್ದೀನಿ ನಾನು, ಇಂಥ ವಿದೇಶದಲ್ಲಿ ಇದ್ದೀನಿ ಅಂತ ಹೇಳಲ್ಲ ನೀವು. ಬಿಳಿ ಗೋಡೆಯಿಂದ ಹಾಕೊಂಡ್ಬಿಟ್ಟು ವಿಡಿಯೋ ಮಾಡ್ಬಿಟ್ರೆ ನೀವು ಎಲ್ಲಿದ್ದೀರಿ ಅಂತ ನಮಗೇನು ಗೊತ್ತಾಗೋಗ್ಬಿಡುತ್ತಾ? ಈ ಪ್ರಶ್ನೆಗಳಿಗೆ ಯಾರು ಉತ್ತರ ಕೊಡ್ತಾರೆ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.